ಇವ್ರಿಗೆಲ್ಲ ನೋಡಿ ನಮ್ ಗವಿ ಮಠದ ಹಾಸ್ಟೆಲ್ ದಿನಗಳೆಲ್ಲ ನೆನಪಾಗ್ಬಿಟ್ಟು ನೋಡ್ರಿ ನಂಗೆ. ವೆಲ್ಕಮ್ ಬ್ಯಾಕ್ ಟು ಡೇ 213 ಆಫ್ ಮಿನಿ ವ್ಲಾಗ್. ಸೂರ್ಯ ಹುಟ್ಟೋದ್ ನೋಡ್ಕೊಂತ ಇವತ್ ಮುಂಜಾನೆ ಎದ್ದು ಮಾಳಿಗೆ ಮೇಲೆ ನಿಂತು ಈ ಸುಂದರವಾದ ಪ್ರಕೃತಿ ನೋಡ್ಕೊಂತ ಹಾಸಿಗೆ ಎಲ್ಲ ಮಡಿಚಿಟ್ಟು ಮನಿಗ್ ಬಂದು ಮನ್ಯಾಗೆಲ್ಲ ನೀರ್ ಬಂದಿದ್ವು ಅಂತ ನೀರ್ ತುಂಬಿಸಿ ಮಾರಿಗಿರಿ ತಕೊಂಡೆ. ನೋಡ್ರಿ ಇಲ್ಲಿ ಮನ್ಯಾಗ ನಮ್ಮ ಅವ್ವ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿಯಕತ್ತಾಳ. ಯಾವ ಕೆಮಿಕಲ್ಸ್ ಇಲ್ಲ ಎಂತದೂ ಇಲ್ಲ, ಫ್ರೆಶ್ ಆಗಿ ಕೈಯಿಂದ ಮಾಡಿದ್ ಬೆಣ್ಣೆ ತಗೊಂಡು ನಾನು ತಿಂದೇ ಬಿಟ್ಟೆ ನೋಡ್ರಿ. ನಿಮ್ ಮನ್ಯಾಗೂ ಬೆಣ್ಣೆ ಮಾಡ್ಬೇಕಾದ್ರೆ ನೀವು ತಿಂತೀರಿ ಅಂದ್ರ ಕಮೆಂಟ್ ಮಾಡ್ರಿ. ಇವತ್ ರಾಮ್ ನವಮಿ ಇತ್ತಂತ ಶಿಸ್ತು ಜಳಕ ಮಾಡಿ ಹನುಮಪ್ಪನ್ ಗುಡಿಗೆ ಹೋಗಿ ಕೈ ಮುಗಿದು ಆಮೇಲೆ ಮನಿಗ್ ಬಂದು ಅವನ್ ಕೈ ರೊಟ್ಟಿ ಪಲ್ಯ ಊಟ ಮಾಡಿ ಇವತ್ ನಮ್ ಚಿರುಂದು ಸಮ್ಮರ್ ಹಾಲಿಡೇಸ್ ಬಿಟ್ಟಿತ್ ನೋಡ್ರಿ ಸ್ಕೂಲ್ ಒಳಗ. ಅವನಿಗೆ ಕರ್ಕೊಂಡ್ ಬರಕ್ ಹೋಗಿ ಅಲ್ಲಿದ್ ವೈಬ್ಸ್ ಎಲ್ಲ ನೋಡಿ ನಾನ್ ಗವಿ ಮಠದಾಗ ಓದಿದ ದಿನಗಳೆಲ್ಲಾನು ನೆನಪು ಮಾಡ್ಕೊಂಡೆ. ಸೂಟಿ ಸಿಕ್ಕರ್ ಸಾಕು ಅವ್ವ ಅಪ್ಪಗ್ ಫೋನ್ ಮಾಡೋದು, ಮಾತಾಡೋದು, ಬರ್ರಿ ಅಂತ ಹೇಳೋದು ಇದನ್ನೇ ಮಾಡ್ತಿದ್ದೆ ನೋಡ್ರಿ. ಬಟ್ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅನ್ಕೋರಿ. ಚಿರುನ್ ಕರ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಮನಿಗ್ ಬರೋಷ್ಟ್ರೊಳಗ ಸಂಜೆ ಆಗಿತ್ತು. ಅಪ್ಪ ಡ್ಯೂಟಿಗೆ ಹೋಗಿ 4 ರಿಂದ 5 ದಿನ ಆಯ್ತು ನೋಡ್ರಿ, ಮನೆಗೆ ಬಂದಿಲ್ಲ. ಅದಕ್ಕ ಅವರಿಗೆ ಮನೆಯಿಂದ ರೊಟ್ಟಿ ಮತ್ತ ಬಟ್ಟಿ ಬೇಕಿತ್ತಂತೇಳಿ ಅದನ್ನೆಲ್ಲ ನಮ್ಮ ಅವ್ವ ಪ್ಯಾಕ್ ಮಾಡಿ ಬಾಕ್ಸ್ ಕಟ್ಟಿದ್ಲು. ಆ ಬಾಕ್ಸ್ ತಗೊಂಡೋಗಿ ನಮ್ಮ ಅಪ್ಪ ಕೊಟ್ಟೆ. ಎಷ್ಟ್ ಹೇಳಿದ್ರು ಕೇಳಂಗಿಲ್ರಿ ಅಪ್ಪಗ, ಕೆಲ್ಸ ಮಾಡ್ಬೇಡಪ್ಪ ಸಾಕು ಆರಾಮ್ ಇರು ಮನ್ಯಾಗ ಬಂದು ಅಂದ್ರು ಕೇಳಂಗಿಲ್ ನೋಡ್ರಿ. ಹಿಂಗತಿ ಅವ್ವ ಅಪ್ಪ ಕಷ್ಟ ಪಡೋದ್ ನೋಡಿದ್ರ, ಅವ್ರ ವಯಸ್ಸು ನೋಡಿದ್ರ ನಮ್ಗ ಅವರಿಂದ ಕಲಿಯೋದು ಬಾಳ ಇರತ್ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.